ಕ್ಯಾಂಪ್ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೋ ಅಂತ ಅನಿಸ್ತಿದೆ ಸಿಹಿ. ನನಗೂ ಅಷ್ಟೇ. ಅನಿ, ಎಸ್ ಮಾಮ್. ನೀನ್ ರೂಮಲ್ಲಿ ಬುಕ್ಸ್ ಎಲ್ಲ ಹರಡಿಟ್ಬಿಟ್ಟು ಬಂದಿದ್ಯಲ್ಲ, ಮೊದಲು ಹೋಗಿ ಅದನ್ನ ಎತ್ತು. ಹೋಗ್ತೀನಿ ಮಾಮ್, 5 minutes. ನೋ 5 minutes. ಹೋಗು ಅಂದೆ. ನಾನು ನಿಂಗೊಂದು ಸೆಂಟೆನ್ಸ್ ಹೇಳ್ತೀನಿ, ಅದನ್ನ ಬರೀತೀಯಾ? ನಿನ್ನೆ ಕೇಳ್ತಿರೋದು, ಬರೀತೀಯಾ? ಬರೀಟ್. ಡಿಯರ್ ಅಪ್ಪ. ಯಾಕೆ? ಹೇಳ್ತೀನಿ ಬರೀ. ಹಿಂಗಪ್ಪ ಇದನ್ನು ಬರೆಯೋದು? ಅಶೋಕ್ ಅಂಕಲ್ ನಿಮ್ ವಿರುದ್ಧ ಪಿತೂರಿ ಮಾಡ್ತಿದ್ದಾರೆ. ಭಾರ್ಗವಿ ಆಂಟಿಗೆ ಥ್ರೆಟ್ ಇದೆ ಅಂತ ಬರಿ. ಇಂತಿ ನಿಮ್ಮ ಸಿಹಿ ಹಾಕೋದನ್ನ ಮರಿಬೇಡ. ಮಾಡ್ತೀನಿ. ಆಯ್ತಾ ಬರೆದಿದ್ದು? ಡಿಯರ್ ಅಪ್ಪ, ಆಕೋಶ್ ಅಂಕಲ್ ತುಂಬಾ ಒಳ್ಳೆಯವರು. ಭಾರ್ಗವಿ ಆಂಟಿ ಬಗ್ಗೆ ಏನಾದರೂ ಹೇಳಿದ್ರೆ ಅದನ್ನ ನಂಬು. ಏನಾಯ್ತು ಆಂಟಿ? ನಾನು ಏನ್ ಹೇಳಿದ್ರೆ ಏನ್ ಬರ್ದಿಟ್ಟಿದ್ಯಾ? ನಿಜಾನೇ ಬರ್ದಿದ್ದೀನಿ ಅಲ್ವಾ ಆಂಟಿ? ನನ್ನ ಹತ್ರ ತಲೆಹರಟೆ ಮಾಡಬೇಡ ನೀನು. ಫಸ್ಟ್ ಆಫ್ ಆಲ್ ನೀನ್ ಸಿಹಿ ಅಲ್ಲ. ಸಿಹಿ ಹ್ಯಾಂಡ್ ರೈಟಿಂಗ್ ಹೇಗ್ ಬಂತು ಇಲ್ಲಿಗೆ? ಅದು ಅಲ್ಲದೆ ನಾನು ಹೇಳಿದ್ದಕ್ಕೆ ಎಲ್ಲ ಉಲ್ಟಾ ಬರ್ದಿದ್ಯಾ. ಎಷ್ಟು ಕೊಬ್ಬು ನಿಂಗೆ? ಹೇಳು, ಸಿಹಿ ತರ ಹೇಗ್ ಬರ್ದೆ ಇಲ್ಲಿ? ಸಿಹಿ ಅಂತ ಬೇರೆ ಯಾರಾದ್ರೂ ಇದ್ದಾರಾ ನನ್ನನ್ ಬಿಟ್ಟು? ಯಾಕೆ ಸಿಹಿ ತರ ಅಂತೀರಾ? ನಾನೇ ಸಿಹಿ ಅಲ್ವಾ? ನಾನು ನನ್ನ ತರನೇ ಬರ್ದಿದ್ದೀನಿ. ಅನಿನ ಇಲ್ಲಿ ಕಳಿಸಿ. ನಾಳೆ ಸಮ್ಮರ್ ಕ್ಯಾಂಪ್ಗೆ ಏನೇನ್ ಬೇಕೋ ಅದೆಲ್ಲ ಜೋಡಿಸ್ಕೋಬೇಕು. ನನಗೆ ಯಾಕೆ ಸಿಹಿನೇ ಮುಟ್ಟಂಗ ಅನಿಸ್ತಿದೆ? ಏನೇ ಮಾಡ್ತಿದ್ದೆ ಇಷ್ಟೊತ್ತು? ಸೀತಮ್ಮ, ನಾಳೆಗೆ ಬುಕ್ಸು, ಕಲರ್ ಪೆನ್ಸಿಲು ಎಲ್ಲ ಜೋಡಿಸಿ ಇಟ್ಕೊಂಡ್ವಿ. ಸರಿ, ಮಲ್ಕೋ ಬಾ. ಇಷ್ಟು ಒಳ್ಳೆಯವರು ನನ್ನಪ್ಪ, ಇಷ್ಟು ನನ್ನಪ್ಪ ಕೆಟ್ಟವರು ಅಂತ ಅನ್ಕೊಂಡಿದ್ದೆ. ಏನಾಯ್ತು ಪುಟ?
ಅವತ್ತು ನಿಮ್ಮ ಅಪ್ಪ ನನ್ನ ಮೇಲೆ ಕೈ ಹಾಕ್ದಾಗ ನೀನ್ ತಳ್ದೆ, ಇವತ್ತು ನೀನೇ ಹಾಕಿಸ್ತಾ ಇದ್ಯಾ? ಅವತ್ತು ಅಪ್ಪನ ಮೇಲೆ ಕೋಪ ಇತ್ತು, ಇವತ್ತು ಪಾಪ ಅನ್ಸ್ತಿದೆ. ಸರಿ ಮಲ್ಕೋ ಬಾ. ನಾಟಕ ರೆಡಿನಾ? ರಾತ್ರಿಯಿಂದ ಬೆಳಿಗ್ಗೆವರೆಗೂ ಕಣ್ಣೆ ನೆನೆ ಬಿಟ್ಕೊಂಡು ಒಂದೇ ಸಮ ಬರೆದು ಮುಗಿಸಿದ್ದೀನಿ ನೋಡು. ಹೇಗ್ ಬರ್ತಿದ್ದೀರಾ ಕೊಡಿ ನೋಡ್ತೀನಿ. ನೋ ವೇ, ಚಾನ್ಸೇ ಇಲ್ಲ. ಮಗ ನಂಗೂ ತೋರ್ಸ. ಸೇಮ್ ಡೈಲಾಗ್ ರಿಪೀಟ್. ಈ ಕಪಿರಾಯ ಅಲ್ಲ ನನ್ ಪತಿರಾಯ ನಂಗೆ ಸ್ಕ್ರಿಪ್ಟ್ ಓದಕ್ ಬಿಟ್ಟಿಲ್ಲ, ಇನ್ ನಿಮಗೆ ಕೊಡ್ತಾರಾ? ಅಲ್ಲ, ಈಗಲೇ ನೀವು ನಾಟಕ ಹೇಗೆ ಬರ್ತಿದ್ದೀನಿ ಅಂತ ಓದ್ಬಿಟ್ರೆ ಏನ್ ಪ್ರಯೋಜನ? ನಾಟಕ ನೋಡ್ಬಿಟ್ಟು ಎಂಜಾಯ್ ಮಾಡಬೇಕು, ಇಲ್ಲದ್ರೆ ಇಂಟ್ರೆಸ್ಟೇ ಇರಲ್ಲ. ಆದ್ರೂ ಮಗ ಒಂದು ನೈಟಲ್ಲಿ ಡ್ರಾಮಾ ಬರೆದು ಮುಗಿಸಿದ್ಯಾ ಅಂದ್ರೆ ನಿಜಕ್ಕೂ ಗ್ರೇಟ್ ಮಗ. ನಿನ್ನ ನನ್ನ ಫ್ರೆಂಡ್ ಅಂತ ಹೇಳ್ಕೊಳಕ್ಕೆ ಒಂಥರ ಎಮ್ಮೆ ಮಗ ನೀನು. ಅಂದ್ರೆ ಇದು ಪ್ರೌಡ್ ಫೀಲಿಂಗ್.